ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಮತ್ತು ನಮ್ಮ ಅಪ್ಪ ನಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಿ. ಆ ವ್ಲಾಗ್ ಯಾವ ಥರ ಇರುತ್ತೆ ಅನ್ನೋದನ್ನ ಎಂಡವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹುಷಾರಿದ್ದಿಲ್ಲ ಅಂತ ನಂಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಕೋಲ್ಡ್ ಸರಿ ಹೋಗಿಲ್ಲ, ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ. ಹುಷಾರಿಲ್ಲ ಅಂದ್ರೂ ಏನು ಮಾಡೋದು, ಮಾಡೋ ಕೆಲಸ ಮಾಡಲೇಬೇಕು ಅಲ್ವಾ, ಅದಕ್ಕೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಪ್ಪ ನಮ್ಮಮ್ಮ ಹಾಗೇನೆ ಕೆಂಪಾಜಿ ಇಷ್ಟು ಜನನು ದೇವಸ್ಥಾನಕ್ಕೆ ಹೋಗಿದ್ದು. ಜನ ರೀಚ್ ಆದ್ವಿ. ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆದಮೇಲೆ ನನ್ನ ತಮ್ಮ ಮತ್ತು ಕಿಶನ್ ಇಬ್ಬರು ದೇವಸ್ಥಾನಕ್ಕೆ ಬಂದಿತ್ತು. ಅಮ್ಮ ಏನೋ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರಂತೆ, ಹುಷಾರಿಲ್ಲದೆ ಇರೋವಾಗ ಕೋಳಿ ಕಟ್ ಮಾಡ್ತೀನಿ ಅಂತ, ಅದಕ್ಕೆ ಹೋಗಿದ್ವಿ. ಕೋಳಿ ಕೊಯ್ಯಕ್ಕೆ ಎತ್ಕೊಂಬಂದವ್ರು ಗೈಸ್. ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ, ಯಾಕಂದರೆ ನನಗೆ ಇನ್ನೂ ಕೋಲ್ಡ್ ವಾಸಿ ಆಗಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇಲ್ಲಿ ಮುನೇಶ್ವರ ಗೆಡೆ ಆಗ್ತಾ ಇರೋದು. ಅದಾದಮೇಲೆ ಅಲ್ಲಿ ಕಟೇರಮ್ಮ ದೇವಸ್ಥಾನ ಆಗಿರೋದ್ರಿಂದ ಆ ದೇವ್ರಿಗೂ ಕೋಳಿ ಕಟ್ ಮಾಡಿಬಿಟ್ಟು ರಕ್ತನ ಅನ್ನದೊಳಗಡೆ ಹಾಕಬೇಕು. ಇವಾಗ ಎಲ್ಲ ಮಾಡಿದ್ದಾಯಿತು. ಇದಾದಮೇಲೆ ಹೋಗಿ ಮಂಗಳಾರತಿನ ತೊಗೊಂಡ್ವಿ. ಅದಾದಮೇಲೆ ನಾನು ಇಲ್ಲಿ ಚೆನ್ನಾಗಿತ್ತು ನೇಚರ್ ಅಂತ ವಿಡಿಯೋ ಆಗಿ ಶೂಟ್ ಮಾಡಿದೆ. ಕೋಳಿ ಎಲ್ಲ ಕೊಯ್ದಾದ್ಮೇಲೆ ಕಿಶಾನು ಮತ್ತು ನನ್ನ ತಮ್ಮ ಇಬ್ಬರು ಬಂದು ಅವ್ರಿಗೆ ಇವಾಗ ಪೂಜೆ ಮಾಡಿಕೊಡ್ತಾ ಇರೋದು. ಕಿಶನ್ ಎಷ್ಟು ಹೇಳಿದ್ರು ನನ್ನ ತಮ್ಮ ತಿರುಗಿ ನೋಡಿಲ್ಲ ಅಂತ ನಾವಿಬ್ಬರೇ ವಿಡಿಯೋ ಮಾಡ್ಕೊಂಡ್ವಿ. ಗೈಸ್, ನಾನು ಕಿಶನ್ ಫುಲ್ ಹೊಟ್ಟೆ ಸಿತೈತಂತೆ, ಏನಾದರೂ ತರೋಣ ಅಂತ ಓದ್ತಾ ಇದ್ದೀರಿ. ಇವಾಗ ನಾವೇನಾದರೂ ತರೋಣ ಅಂತ ಹೋದ್ರೆ ಅಲ್ಲಿ ಯಾವುದೋ ಅಂಗಡಿನೇ ಇಲ್ಲ, ಒಂದೇ ಒಂದು ಅಂಗಡಿ ಇತ್ತು, ಅದರಲ್ಲಿ ಏನೂ ಇಲ್ಲ. ಮತ್ತು ಅದಾದಮೇಲೆ ಎಲ್ಲೋ ಬೇಕ್ರಿಗೆ ಹೋಗಿ ತಗೊಂಡು ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಂಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.